ಹಾಯ್ ಎಲ್ಲರಿಗೂ. ಲಾಸ್ಟ್ ಟೈಮ್ AI ವಿಡಿಯೋ ಎಡಿಟಿಂಗಿಂದ ಹಾವು ಹಿಡ್ಕೊಂಡಿದ್ದೆ. ಇವತ್ತು ರಿಯಲ್ ಆಗೇ ಹಿಡ್ಕೊಂಡಿದ್ದೀನಿ. ಎಲ್ಲಿ ಅಂತ ನೋಡೋಣ ಬನ್ನಿ. ಮಧ್ಯಾಹ್ನದ ಬಿಸಿಲನ್ನ ಎಂಜಾಯ್ ಮಾಡಿಕೊಂಡು ನಮ್ಮ ಜರ್ನಿನ ಶುರು ಮಾಡಿದ್ವಿ. ಎಲ್ಲರಿಗೂ ಒಂದು ರಿಕ್ವೆಸ್ಟ್, ಪೊಲೀಸ್ ಇರಲಿ ಇಲ್ಲದೆ ಇರಲಿ, ಹೆಲ್ಮೆಟ್ ಇಲ್ಲದೆ ಬೈಕ್ ಹತ್ತಬೇಡಿ ಆಯಿತಾ. ನಮ್ಮ ಜರ್ನಿ ಬಗ್ಗೆ ಮಾತಾಡ್ತಿದ್ದೆ ಅಲ್ಲ, ಹೇಳ್ತಾರಲ್ವಾ, ತಲುಪೋ ಡೆಸ್ಟಿನೇಷನ್ಗಿಂತ ಅದಕ್ಕೆ ಹೋಗೋ ದಾರಿ ತುಂಬ ಚೆನ್ನಾಗಿರುತ್ತೆ ಅಂತ. ಅದು ಇವತ್ತು ನಿಜ ಅನ್ನಿಸ್ತು. ಆಲ್ಮೋಸ್ಟ್ 60 ಕಿಲೋಮೀಟರ್ಸ್ ಜರ್ನಿ. ಒಂದು ಹತ್ರನೂ ಸ್ಟಾಪ್ ಕೊಟ್ಟಿಲ್ಲ ಈ ನನ್ನ ಮಗ. ಈ ಥರ ಡೌ ಮಾಡಿದ್ದಕ್ಕೆ ಫೈನಲ್ಲಿ ಒಂದು ಹತ್ರ ನಿಲ್ಲಿಸ್ದ. ಕಾಫಿ ಕುಡ್ಕೊಂಡು ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡ್ವಿ. ದಾರಿ ಮಾತ್ರ ಸಕ್ಕದಾಗಿತ್ತು. ಫೈನಲ್ಲಾಗಿ ನಾನು ಹೇಳಿದ ಜಾಗ ಬಂದೇ ಬಿಡ್ತು. ಈ ಜಾಗದ ಹೆಸರು ಬಂದು ಜೀವ ಪಾರ್ಕ್ ಅಂತ. ಪರ್ ಹೆಡ್ 250 ರುಪೀಸ್ ಚಾರ್ಜ್ ಮಾಡ್ತಾರೆ. ಎಲ್ಲ ಪ್ರಾಣಿಗಳನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಿಜವಾಗ್ಲೂ 250 ರುಪೀಸ್ ವರ್ತ್ ಅನಿಸ್ತು ನನಗಂತೂ. ಇದು ಬಂದು ನಂದಿ ಹಿಲ್ಸಿಂದ ಅಪ್ರಾಕ್ಸಿಮೇಟ್ಲಿ 8 to 10 ಕಿಲೋಮೀಟರ್ಸ್ ಆಗುತ್ತೆ. ನೀವೇನಾದರೂ ಪ್ರಾಣಿ ಪ್ರಿಯರಾಗಿದ್ದರೆ ನಂದಿ ಹಿಲ್ಸ್ಗೆ ಹೋದಾಗ ಇಲ್ಲಿ ಒಂದು ಸಲ ವಿಸಿಟ್ ಮಾಡಲೇಬೇಕು. ತುಂಬ ಡಿಫ್ರೆಂಟ್ ಆಗಿರೋ ಅನಿಮಲ್ಸ್ ಎಲ್ಲ ಇದ್ದಾವೆ. ಈ ಇಮೂನ ನೋಡಿ ನನಗೆ ನಿಜವಾಗ್ಲೂ ಭಯ ಆಯಿತು. ಎಷ್ಟು ದೊಡ್ಡದಾಗಿದೆ ಅಂದರೆ ಇದನ್ನು ನಾನು ಫಸ್ಟ್ ಟೈಮ್ ಡೈರೆಕ್ಟಾಗಿ ನೋಡ್ತಾ ಇರೋದು. ನಾನು ಎಲ್ಲಿ ಕಚ್ಬಿಡತ್ತೆ ಅಂದ್ಕೊಂಡೆ, ಹಂಗೆ ಗುರಾಯಿಸ್ತಾ ಇತ್ತು ಇದು ನನ್ನನ್ನು. ಅಲ್ಲಿಂದ ಇವ್ರ ಮಕ್ಕಳಿಗೂ ಹಾಯ್ ಹೇಳ್ಕೊಂಡು ನೆಕ್ಸ್ಟು ನಾವು ಬಂದಿದ್ದು ಈ ಕ್ಯೂಟ್ ರ್ಯಾಬಿಟ್ಸ್ ಹತ್ರ. ನಿಜವಾಗ್ಲೂ ಇವ್ರ ಜೊತೆ ಇದ್ದರೆ ಹೋಗೋಕ್ಕೆ ಮನಸ್ಸು ಬಂದಿಲ್ಲ. ಇಲ್ಲಿಂದ ಒಂದು ಎತ್ಕೊಂಡು ಬಂದುಬಿಡಲ ಅಂದ್ಕೊಂಡೆ. ಮನೇಲಿ ಹೋಗೋದು ನನ್ನ ಮನೆಯಿಂದ ಆಚೆ ಆಗ್ತಾರೆ ಅಂತ ಸುಮ್ಮನೆ ಬಂದಿದ್ದೀನಿ. ಗಿನಿ ಪಿಕ್ಸ್ ಕೂಡ ಸಕ್ಕದಾಗಿದ್ದಾವೆ. ಎಲ್ಲ ಡಿಫ್ರೆಂಟ್ ಬ್ರೀಡ್ಸ್ ಇದ್ದಾವೆ ಇಲ್ಲೆಲ್ಲನೂ. ಮತ್ತು ಟೆಡಿ ಬೇರ್ ಥರ ಇದೆ, ಯಾವುದು ನಾವೇ ಕೈಯಲ್ಲೆಲ್ಲ ಮುಟ್ಬೋದು. ಆರಾಮಾಗಿ ತುಂಬ ಫ್ರೆಂಡ್ಲಿ ಇದ್ದಾವೆ. ಎಲ್ಲ ಪೆಟ್ಸು ಕೂಡ ತುಂಬ ಫ್ರೆಂಡ್ಲಿ ಇದ್ದಾವೆ. ಈ ಗ್ರೀನ್ ಬಾಯ್ ಅಷ್ಟೇ ತುಂಬ ಕ್ಯೂಟಾಗಿದ್ದ. ಅವನು ಇವನ ಮೇಲೂ ನಂಗೆ ಲವ್ ಆಗೋಯ್ತು. ಇವನ್ನ ಎತ್ಕೊಂಡ್ಬರ್ಬೇಕು ಅನಿಸ್ತು. ಇವಾಗ ಬಂದಿದ್ದು ಮೇನ್ ಮ್ಯಾಟ್ರಿಗೆ. ನಾನು ಲೈಫಲ್ಲೇ ಫಸ್ಟ್ ಟೈಮ್ ಪೈಥಾನ್ನ ಟಚ್ ಮಾಡಿರೋದು. ಅದು ಕೋಲ್ಡ್ ಅಂತೇನಿಲ್ಲ, ಸ್ಟಿಕ್ಕಿ ಇತ್ತು ಅಷ್ಟೇ. అవునా ಎಷ್ಟು ಏಜ್ ಇರುತ್ತೆ? ಇದಕ್ಕೂ 3 ವರ್ಷ ಆಗಿದೆ. ಅಂದರೆ ಇಷ್ಟೇ ಆಗೋದು. ಬೆಳೀತಿದ್ದು 4 ಇಂದ 5 ಅಡಿ ಬರುತ್ತೆ, ದಪ್ಪ ಆಗುತ್ತೆ. ವಾರಕ್ಕೊಂದೇ ಸಲ ತಿನ್ನೋದು? ವಾರಕ್ಕೊಂದೇ ಸಲ. ಅಂದರೆ ಚೆನ್ನಾಗಿ ಅಭ್ಯಾಸ ಆಗುತ್ತೆ ಅಲ್ಲ. ಇದು ಒಂದು 2 ತಿಂಗಳು 3 ತಿಂಗಳು ಪರೆ ಕಳಿಸಿದಾಗ ಶೈನಿಂಗ್ ಬರುತ್ತೆ. ಇವಾಗ ಶೈನಿಂಗ್ ಬಂದಿರೋ ಪರೆ ಬಿಟ್ಟಿದೆ. ಏನಾಗಲ್ಲ, ಆರಾಮ. ಅದು ಮೂವತ್ತು ಭಯ ಆಗುತ್ತೆ. ಈ ಬಾಸ್ ರೌಡಿ ಅಂತ ಇವ್ರನ್ನ ಯಾರನ್ನೂ ಟಚ್ ಮಾಡಲ್ಲ. ಸೊ ಇವ್ರನ್ನ ಸಪ್ರೇಟ್ ಹಾಕಿದ್ದಾರೆ. ಅಡ್ಡಕ್ಕಾದ್ರೆ ಪಾಠ ಆಗ್ತಿರುತ್ತೆ, ಈ ಕೂಸ್ ಆದ್ರೆ ಸೀರಿಯಸ್ಲಿ ಇದೊಂದು ಥೆರಪಿ. ಇಷ್ಟೊಂದು ಆ್ಯನಿಮಲ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ತುಂಬ ಚೆನ್ನಾಗಿರುತ್ತೆ. ನಂದಿ ಹಿಲ್ಸ್ ಕಡೆ ಬಂದಾಗ ಈ ಜೀವ ಪಾರ್ಕ್ನ ಮಿಸ್ ಮಾಡ್ಕೊಳ್ಲೇಬೇಡಿ. ನೆಕ್ಸ್ಟ್ ಬಂದಿದ್ದು ಬರ್ಡ್ಸ್ ಹತ್ರ. ಇವಂತೂ ಸಿಕ್ಕಾಪಟ್ಟೆ ಫ್ರೆಂಡ್ಲಿ ಇದ್ದಾವೆ. ಏನಂದರೆ ಫುಡ್ ಇದ್ದರೆ ಮಾತ್ರ ಅವ್ರು ಫ್ರೆಂಡ್ಲಿ ಇರೋದು, ಇಲ್ಲಾಂದರೆ ನೀವು ಯಾರು ಅಂತ ಕೂಡ ಅವ್ರು ನೋಡಲ್ಲ. ಓವರಾಲ್ ನನ್ನ ಕೇಳಿದ್ರೆ ಇದೊಂದು 250 ರುಪೀಸ್ಗೆ ವರ್ತ್ ಅಂತಲೇ ಹೇಳ್ತೀನಿ. ನಾವು 60 ಕಿಲೋಮೀಟರ್ಸ್ ಜರ್ನಿ ಮಾಡಿದ್ದಕ್ಕೂ ನಮಗೆ ಹ್ಯಾಪಿ ಅನ್ನಿಸ್ತು. ನಿಮಗೆ 250 ರುಪೀಸ್ ಕೊಟ್ಟರೆ ಪರ್ಸ್ನಲ್ ಗೈಡ್ನ ಕೂಡ ಕೊಡ್ತಾರೆ. ಗೈಡ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಹೇಳಿದರು. ನೀವು ಎಷ್ಟೊತ್ತು ಬೇಕಾದ್ರೂ ಟೈಮ್ ಸ್ಪೆಂಡ್ ಮಾಡ್ಬೋದು, ಲಿಮಿಟ್ ಅಂತ ಏನಿರಲ್ಲ. ನೀವು ಬೆಳಗ್ಗೆ ಹೋಗಿ ಸಾಯಂಕಾಲವರೆಗೂ ಬೇಕಾದ್ರೆ ಇರ್ಬೋದು. ಹಾರ್ಸ್ ರೈಡಿಂಗ್ ಕೂಡ ಇದೆ, ಅದಕ್ಕೆ ಸಪ್ರೇಟ್ ಚಾರ್ಜ್ ಇರುತ್ತೆ. ನನಗೆ ಅದೇನು ವರ್ತ್ ಅನಿಸಿಲ್ಲ. ಅಲ್ಲೇ ಚಿಕ್ಕದಾಗಿ ರೆಸ್ಟೋರೆಂಟ್ ಥರ ಇದೆ. ಮ್ಯಾಗಿ ಮತ್ತು ಜ್ಯೂಸ್ ಕುಡ್ಕೊಂಡು ಅದೇ ಸೇಮ್ ಬ್ಯೂಟಿಫುಲ್ ದಾರಿನಲ್ಲಿ ಮನೆಗೆ ರಿಟರ್ನ್ ಆದ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಂಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್.